ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಓಕೆ, ತುಂಬ ದಿವಸ ಆದಮೇಲೆ ಮತ್ತೆ ನಾನು ವ್ಲಾಗ್ ಮಾಡಿದ್ದೀನಿ. ನೋಡ್ಬೋದು, ಇಲ್ಲೆಲ್ಲ ನಾನು ಮೇಕಪ್ದ ಐಟಮ್ಸ್ ಎಲ್ಲ ಹರಡ್ಕೊಂಡಿದ್ದೆ. ಆ್ಯಕ್ಚುಲಿ ಶೂಟ್ಗೋಸ್ಕರ ಅಂತ ನನಗೆ ಗೊತ್ತಿಲ್ಲ ಏನೇನು ಹಾಕ್ಕೋಬೇಕು ಅಂತ. ಸೊ ಅವ್ರು ಏನು ಹೇಳ್ತಾರೋ ಅಂತ ನನ್ನ ಮೇಕಪ್ ಐಟಮ್ಸ್ ಎಲ್ಲ ಹರಡ್ಕೊಂಡ್ಬಿಟ್ಟು ಕುತ್ಕೊಂಡಿದ್ದೆ. ಸೊ ಇದು ಶೂಟಿಂಗ್ ಬಂದು ನಂದು ಆಲ್ಬಮ್ ಶೂಟು. ಬಿಜಾಪುರ ಹತ್ರ ಒಂದು ಊರಿಗೆ ಹೋಗಿದ್ವಿ. ನೀವು ನೋಡ್ಬೋದು, ನಾನು ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಆ್ಯಕ್ಚುಲಿ ಸಾಂಗ್ ಇದ್ದಿದ್ದು ಕೂಡ ತುಂಬ ಸಿಂಪಲ್ ಆಗಿ ರೆಡಿ ಆಗಬೇಕು ಅಂತ, ಹಳ್ಳಿ ಹಾಡು. ಸೊ ಹಾಗಾಗಿ ನಾನು ಸಿಂಪಲ್ ಆಗಿ ಒಂದು ಆಲ್ಬಮ್ ಸಾಂಗ್ ಶೂಟ್ ರೆಡಿ ಆಗಿದ್ದೀನಿ. ಸೊ ನೀವು ನೋಡ್ಬೋದು, ಸಾರಿ ಡೈರಿ ಎಲ್ಲ ಇಟ್ಬಿಟ್ಟಿದ್ದೀನಿ. ಸೊ ನೀವು ನೋಡ್ಬೋದು, ಆಕ್ಚುಲಿ ನಾನು ಈ ತರ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಸೊ ಮೇಕಪ್ ಎಲ್ಲ ಏನು ಮಾಡ್ಕೊಂಡಿಲ್ಲ ನಾನು. ಸೊ ಸಿಂಪಲ್ ಅಂದ್ರೆ ಸಿಂಪಲ್ ಆಗಿದ್ದೀನಿ. ಬಟ್ ನಂಗೆ ಈ ತರ ಒಂದ್ ಸಾಂಗ್ ಎಲ್ಲ ಮಾಡ್ಬೇಕಾದ್ರೆ ತುಂಬಾ ಆಸೆ ಐತೆ. ಯಾವಾಗ್ಲೂ ಶೋಗಳೇ ಮಾಡ್ಕೊಂಡಿದ್ರೆ ಚೆನ್ನಾಗ್ ಅನ್ಸಲ್ಲ. ಸೊ ರಿಯಲ್ ಲೈಫ್ ಏನಾದ್ರು ಒಂದು ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಏನ್ ಮಾಡ್ಬೇಕು ಅಂತ. ಸೊ ಫೈನಲಿ ಆ ದಿನ ಬಂತು. ನಾನು ಒಂದು ಸಾಂಗ್ ಶೂಟಿಂಗ್ ಅಂತ ಇಲ್ಲಿ ಬಂದಿದ್ದೀನಿ. ಓಕೆ, ಒಂದು 2 days ಗ್ಯಾಪ್ ಮಾಡ್ಕೊಂಡು ಶೋಗಳ ಮಧ್ಯೆ ಒಂದು 2 days ಟೈಮ್ ತಗೊಂಡು ನಾನು ಈ ಒಂದು ಸಾಂಗ್ ಶೂಟಿಂಗ್ ಬಂದಿದ್ದೀನಿ. ಸೊ ಆಲ್ಬಮ್ ಸಾಂಗ್ ಶೂಟ್ಗೆ. ಸೊ ಇವಾಗ ಆಕ್ಚುಲಿ 3 o'clock ಆಗಿದೆ. ನಾನು ಬೆಳಿಗ್ಗೆ ಇಲ್ಲಿ ಬಾಗಲಕೋಟೆ ಹತ್ರ ಆಕ್ಚುಲಿ ಇವ್ರ ಮನೆ ಇರೋದು. ಸೊ ಇವ್ರ ಸಿಂಗರ್ ಮನೆ, ಈ ಹಾಡನ್ನ ಬರ್ದೋರು ಹಾಡ್ದವ್ರು ಮನೆ. ಸೊ ಅವರೇ ನಮ್ಗೆ ಎಲ್ಲಾ ಫೆಸಿಲಿಟಿ ಮಾಡ್ಕೊಟ್ಟಿದ್ರು. ಅಲ್ಲೇ ಮಲ್ಕೊಂಡು ಸೊ ಎದ್ದು ನಾವು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಿ, ಸೊ ನೀವು ನೋಡ್ಬೋದು ನನ್ಗೆ ಹೆಂಗ್ ಬರುತ್ತೋ ಒಂದು ಸೀರೆಗಳು ಇಟ್ಕೊಂಡು ಸ್ವಲ್ಪ ನನ್ನ ಹತ್ರ ಇರೋ ಸೆಟ್ ನ ಎಲ್ಲ ಯೂಸ್ ಮಾಡ್ಕೊಂಡು ನಾನು ರೆಡಿ ಆಗಿದ್ದೀನಿ ಆಕ್ಚುಲಿ. ಸೊ ಫೈನಲಿ 3 o'clock ಆಗಿದೆ. ಪಾಪ ಅವರು ಕ್ಯಾಮ್ರಾಮನ್ ಎಲ್ಲ ಕರ್ಸಿದಾರೆ ಶೂಟ್ ಮಾಡಕ್ಕೆ ಅಂತಾನೆ. ನೋಡೋಣ ಹೇಗಾಗುತ್ತೆ ಶೂಟು. ಸೊ ಏನು ಪ್ಲಾನಿಂಗ್ ಇಲ್ಲ, ಯಾಕಂದ್ರೆ ಫಸ್ಟ್ ಟೈಮ್ ಮಾಡ್ತಿರೋದಲ್ವಾ. ಸೊ ಹೋಗ್ತಾ ಇನ್ನು ನಮ್ಗೆ ಕಾಂಬಿನೇಷನ್ ಎಲ್ಲ ಸೆಟ್ ಆದ್ರೆ, ನಮ್ಗೆ ಟೀಮ್ ಸೆಟ್ ಆದ್ರೆ ಮತ್ತೆ ನಾವು ಕಂಟಿನ್ಯೂ ಶೂಟ್ ನಾವು ಮಾಡ್ತೀವಿ. ಸೊ ಫೈನಲಿ ಈ ಶೂಟ್ ನ ಇವಾಗ ಸ್ವಲ್ಪ ಏನಾದ್ರು ತಿನ್ಕೊಳ್ತೀವಿ ಆಕ್ಚುಲಿ. ಒಂದೊಂದ್ಸಲ ಸೊ ಫೈನಲಿ ನಾವು ಟ್ರಾವೆಲ್ ಮಾಡ್ತಾ ಇದೀವಿ ಇವಾಗ. ಸೊ ಅಲ್ಲಿ ಹೋದ್ಮೇಲೆ ನಿಮ್ಗೆ ನಾನು ಹೇಳ್ತೀನಿ ಏನ್ ಮಾಡ್ಬೇಕು. ಸೊ ಇವ್ರದ್ದು ಒಂದು ಒಳ್ಳೆ ಫೇಮಸ್ ಸಾಂಗ್ ನ, ಆಕ್ಚುಲಿ ಆ ಸಾಂಗ್ ನಾನು ಕೂಡ ಅಭಿಮಾನಿ ಅಂತ ಹೇಳ್ಬೋದು. ಅಷ್ಟು ಫೇಮಸ್ ಸಾಂಗ್ ಕೂಡ ಇವ್ರು ಮಾಡಿದ್ರು. ಬಟ್ ಇನ್ನು ಇವ್ರಲ್ಲಿ ಕಲೆ ಇದೆ. ಬಟ್ ಕೆಲವೊಂದು ಸಾಂಗ್ ಗಳು ಅವ್ರು ಇನ್ನೂ ರಿಲೀಸ್ ಮಾಡಕ್ ಆಗಿಲ್ಲ. ಹಾಗಾಗಿ ಫೈನಲಿ ಒಂದು ಆಲ್ಬಮ್ ಸಾಂಗ್ ಗೋಸ್ಕರ ಇವ್ರ ಜೊತೆ ನಾನು ಶೂಟಿಂಗ್ ಮಾಡಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ಸೊ ಇವ್ರ ಸಾಂಗ್ ಯಾವ್ದಪ್ಪ ಅಷ್ಟು ಫೇಮಸ್ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಸೊ ಬಂಗಾರ ಬನದಾಕಿ ಅಂತ ನೀವು ಕೇಳಿರ್ತೀರಾ. ಸೊ ಎಷ್ಟೊಂದ್ ಕಡೆ ಆ ಸಾಂಗ್ ನ ನಾವು ಕೇಳ್ತಾನೆ ಇರ್ತೀವಿ ದಿನ ಬೆಳಿಗ್ಗೆ ಇದ್ರೆ. ಸೊ ಬೆಂಗಳೂರು, ಇಲ್ಲಿಂದ ಹಳ್ಳಿಯಿಂದ ಬೆಂಗಳೂರುವರೆಗೂ ಆ ಸಾಂಗ್ ಅಷ್ಟು ಫೇಮಸ್ ಇದೆ. ಸೊ ಅದೇ ತರ ಇನ್ನು ಎಷ್ಟೊಂದು ಹಾಡುಗಳು ಅವರಲ್ಲಿ ಇದೆ. ಸೊ ಅದನ್ನ ನಾವು ಹೊರಗಡೆ ತರೋಣ ಅಂತ ಇವತ್ತು ಒಂದು ಅವರಲ್ಲಿ ಅವರು ರಚಿಸಿದಂತ ಒಂದು ಸಾಂಗ್ಗೆ ನಾವು ಶೂಟ್ಗೋಸ್ಕರ ಇವತ್ತು ಸ್ಪೇಸಿಗೆ ಬಂದಿದೀವಿ. ಸೊ ನೋಡೋಣ, ಇನ್ನು ಏನು ಪ್ಲಾನ್ ಮಾಡಿಲ್ಲ ಹೇಗ್ ಮಾಡೋದು ಏನ್ ಮಾಡೋದು ಅಂತ. ಬಟ್ ನೋಡಿ ಲೊಕೇಶನ್ ಮಾತ್ರ ಸಕ್ಕತ್ತಾಗಿದೆ. ನೇಚರ್ ಕೂಡ ಏನ್ ಸಕ್ಕತ್ತಾಗಿದೆ. ಅಲ್ಲೋಡಿ ಎಲ್ಲ ಎಷ್ಟು ಜನ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಪಾಪ. ಸೊ ಈ ಒಂದು ನೇಚರ್ ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಅಲ್ಲೋಡಿ ವಾತಾವರಣ ಎಲ್ಲ ಸಖತ್ತಾಗಿದೆ. ಆಕ್ಚುಲಿ ಇದು ಬಿಸಿಲಲ್ಲಿ ಶೂಟ್ ಮಾಡಕ್ ಆಗಲ್ಲ, ಹಂಗಾಗಿ ನಾವು ಬಿಸಿಲು ಸ್ವಲ್ಪ ಹೋಗೋಕ್ಕೋಸ್ಕರ ವೇಟ್ ಮಾಡ್ತಾ ಇದೀವಿ. ನೋಡೋಣ ಏನ್ ಮಾಡ್ತೀವಿ ಏನಂತ ಇನ್ನು ಪ್ಲಾನಿಂಗ್ ಇಲ್ಲ. ಹೋಗ್ತಾ 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 ನಿಮ್ಗೆ ಹೇಳ್ತೀವಿ ಈ ಸಾಂಗ್ ಶೂಟ್ ಹೇಗಿರುತ್ತೆ ಅಂತ. ಸೊ ಫೈನಲಿ ರಿಲೀಸ್ ಆದಾಗ ಎಲ್ಲರೂ ಸಪೋರ್ಟ್ ಮಾಡ್ಬೇಕು. ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಈ ಶೂಟ್ ವಿಡಿಯೋ ಮಾತ್ರ ಹಾಕಿರ್ತೀನಿ. ಆದ್ರೆ ಒರಿಜಿನಲ್ ಸಾಂಗ್ ಇವ್ರ ಯೂಟ್ಯೂಬ್ ಚಾನಲ್ ಅಲ್ಲಿ ಇರುತ್ತೆ. ಓಕೆ, ಸೊ ಇವ್ರ ಯೂಟ್ಯೂಬ್ ಚಾನಲ್ ಕೂಡ ನಾನು ನಿಮ್ಗೆ ಸ್ವಲ್ಪ ತಲೆ ಹೇಳ್ತೀನಿ. ಬಾಯ್. ಓಕೆ, ನಾವು ಇವಾಗ ಈ ಲೊಕೇಶನ್ ಅಲ್ಲಿ ಇದೀವಿ. ಸೊ ಪ್ಲೇಸ್ ಎಲ್ಲ ನೀವು ನೋಡ್ಬೋದು. ಎಲ್ಲ ವೇಟ್ ಮಾಡ್ತಾ ಇದ್ದಾರೆ. ಸೊ ಸ್ಟಾರ್ಟ್ ಮಾಡೋಣ. ಓಕೆ, ಅದು ಸ್ಟ್ಯಾಂಡ್ ಆದ್ರೆ ಇದು ಮೊದಲನೇ ಸೀನು. ಜಸ್ಟ್ ನಡ್ಕೊಂಡು ಹೋಗಕ್ಕೆ ಹೇಳಿದ್ರು ಅವರು. ಸೊ ವಾಕಬಲ್ ಇತ್ತು. ಸೊ ನನಗೂ ಕೂಡ ಅವ್ರು ಏನ್ ಹೇಳ್ತಾ ಇದ್ರು ಅದು ಮಾತ್ರ ನಾನು ಕೇಳ್ಕೊಂಡು ಮಾಡ್ತಾ ಇದ್ದೆ. ಹಂಗೆ ಬಾಕ ಹಂಗೆ ಜೂಮ್ ತಕ್ಕ ಮುಖ ಕವರ್ ಇರ್ಲಿ. ನಡ್ಬರ್ಕ
ನಡ್ರಿ ನಮ್ ತಗೊಂಡ್ಬಿಡಪ್ಪ ಅಣ್ಣ ದೂರ ಇವ್ರತ್ರ ಅದನ್ನ ಡಿಲೀಟ್ ಮಾಡೋಣ ಮತ್ತ ಇಷ್ಟ ಬರ್ತಲ್ಲಣ್ಣ ಹಿಂಗ್ ಮಾಡ್ಬಿಡ ಬಾ ರೆಡಿಪಾ ರೆಡಿ ಎಲ್ಲ ಕಡೆ ಫೋಕಸ್ ಮಾಡಿ. ಹಾಗೆ ನೀನು ಸ್ವಲ್ಪ ಸ್ಲೋ ನಡಿಯಕ್ಕೆ ಆಯ್ತು ಅಲ್ಲಿಗೆ ಬರ್ತಿತ್ತು ಸ್ವಲ್ಪ ಬಾಡಿ ಸೆಟ್ ಮಾಡಿ ಬೇಡ ಅದನ್ನ ಎಕ್ದಮ್ ತೋರ್ಸ್ಬೇಕಾಗೈತಿ ಅದ ಒಮ್ಮಲ್ಗೆ ತೋರ್ಸ್ಬೇಕು ನೀವು ಒಟ್ಟಾಗಿ ಗೋನ್ ಕೆಳಗಿಡ್ಬಿಟ್ರೆ ಬಾ ಓಕೆ ರೆಡಿನಾ ಜರ ಓಡಿಸ್ರ ಕೆಳಗ್ ನೋಡಬೇಕಾದ ಹೆಂಗ್ ನೋಡ್ಬೇಕು ಕೆಳಗ್ ನೋಡಬಾರ್ದು ಅದ್ರ ಜಾಬ್ ಬಾಳ ಇಲ್ಲ ಭಯ ಇದು ಓಕೆ ಯಾಕಂದ್ರೆ ಇಷ್ಟ್ರಾಗ ಹೋಗಿರಿ ಇಷ್ಟ ಗ್ಯಾಪ್ನಾಗ ಅವಾಗ ಫಸ್ಟ್ ಗೆ ಹೆಂಗಿತ್ತು ದೂರ ಭಾಳ ಆಗಿತ್ತು ಇದು ಹಾಕೊಳ್ಳೋಣ ಅಲ್ಲಿ ಬರ್ರಿ ಹೊರಗೆ ಬಂದು ಹಾ ಇದು ಸೇಮ್ ತಗೊಳ್ಳಿ ಆಯ್ತಾ ಒಂದು ಕೊಟ್ಟು ಕೊಡಿ ಒಳ್ಳೆ ನೀರು ಭಯ ಇದನ್ನ ಹೆಂಗ್ ತಗೊಂಡ್ರ ಇಲ್ಲ ಇದು ಒಂದು ನದಿ ದಡದ ಹತ್ರ ಹೇಳಿದ್ರು ಅವರು. ಸೊ ಇದನ್ನ ನಾವು ನೋಡ್ಕೋತಾ ಇದ್ದೆ ಎಲ್ಲಿ ನಿಂತ್ಕೊಳ್ಳೋದು ಅಂತೆಲ್ಲ ಪ್ಲಾನ್ ಮಾಡ್ತಾ ಇದ್ದೆ. ಅವ್ರು ನೋಡಿ ಆಡ್ಬೇಕು ನಾನು ಅವ್ರು ನೋಡಿ ಆಡ್ಬೇಕಂದ್ರ ನೀನ್ ತಪ್ಪ ಇವ್ರು ಬಯಾರ ಆ ಕಡೆ ನೋಡ್ಬೇಕಾದ್ರೆ ಅವ್ರಾಗತ್ತೆ ಮಕ್ಕ ಕಾಣಂಗಿಲ್ಲ ಅಂದ ಕಾಣ್ತದ ರೆಡಿ ಸುರೇಶ್ ರೆಡಿನಾ ಹಾ ಸ್ಟಾರ್ಟಾ ಡಿಸ್ಟೆನ್ಸ್ ದೂರ ಭಾಳ ಹೋಗಿ ಭಾಳ ದೂರ ಆಗ್ತೈತೆ ಭಯ ಅಷ್ಟು ದೂರ ಹೋಗ್ಬೇಡ್ರಿ ನೋಡ್ರಿ ಮಣ್ಣಿದೆ ಅಲ್ಲ ಇಲ್ಲೇ ತಗೊಳ್ಳೋಣ. ನೀವು ಮೊದಲು ಕಾಲೇಜ್ ನೋಡಿ ಚೆಕ್ ಮಾಡ್ರಿ ಚಂದ ಬರ್ತೈತಿ ನಾ ಕಲ್ ತಂದು ಹೋಗಿಲ್ಲ ಅಂತ ಹೇಳಿ ಕಲ್ಲೋಗಿರೋ ಹೌದಿಲ್ರಿ ಕುಂದ್ರಬೇಕು ನೀವು ಗಲೀಜಾಗುತ್ತೋ ಕುಂದ್ರೆ ಬೇಡ್ರಿ ನೆಲಕ್ಕ ಅಲ್ಲಿ ಅದ್ರ ಮೇಲೆ ಒಂದ್ ಕಾಲೇಜ್ ಹಿಂಗೆ ಸೈಡ್ ಕುಂದಿರ್ತಿರ್ಲ ಹಂಗ್ ಕುಂದಿರ್ತಿ ಹಾ ಇಲ್ಲ ಸ್ವಲ್ಪ ಕೆಳಗೆ ಅಲ್ಲಿ ಕಲ್ಲಿತ್ತಲ್ಲ ಅಲ್ಲಿ ಕರೆಕ್ಟ್ ಆಗಿ ಬರ್ತಿತ್ತು ಅನ್ಸುತ್ತೆ. ಎಲ್ ಮೇಡಮ್ ಅಲ್ಲಿ ನನಗೆ ದೂರ ಭಾಳ ಆಗತ್ರಿ ಅದು ಇಲ್ಲೇ ಮಾಡ್ಬೇಕು ನೋಡ್ರಿ ಎಲ್ಲಾರು ಇಲ್ಲಿ ಬರ್ಬೇಕು ನೀವು
ಇಲ್ಲೇ ಇಲ್ಲೇ ಕಲ್ಲ ಬರ್ತೀರಾ? ಇಲ್ಲಿ ಮಾಡ್ತೀರಿ ಹೆಂಗ ಸೇಮ್ ಅಲ್ಲಿ ಮಾಡಿದ್ರು ಅಷ್ಟೇ ಇಲ್ಲಿ ಮಾಡಿದ್ರು ಇಲ್ಲಿ ಬರೀ ಅಲ್ಲಿ ಹಿಡಿದ್ರೆ ನಿನ್ ಮಕ ಈ ಕಡೆ ಅದಕ್ಕೆ ಮಕ ನಿಮ್ದು ಕಾಣ್ಬೇಕು. ಅಲ್ಲಿ ಯಾರು ಇಲ್ಲಿ ಯಾರು ಕಾಣಂಗಿಲ್ಲ ಈ ಕಡೆ ಕಾಣುತ್ತ ಕಾಣ್ತತಿ ಹಿಂಗ್ ಬಂದ್ ಮಾಡಂಗ ಹಿಂಗೆ ಈಗ ಬರ್ರಿ ಇಲ್ಲಿ ನೋಡ್ತೀನಿ ನಾ ಟ್ರೈ ಮಾಡ್ತೀನಿ. ಇದ ಕರೆಕ್ಟ್ ಐತೆ ಹೇಳ್ರಿ ಮೇಡಮ್ ರೀ ಈ ಕಡೆ ಬಂದ್ರಂದ್ರ ಅದು ಕರೆಕ್ಟ್ ಇಲ್ಲ ಹೇಳ್ರಿ ಸರಿಗಿಲ್ಲ ಬರ್ರಿ ಬಾ 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 ಇಲ್ಲಿ ಬಾ ಇವ್ರ ಪಕ್ಷ ನಾ ಕರಿ ಬಾ ಅಂದ್ರೆ ಅವ್ರ ಬಲಗೈ ಆಗಿರ್ತಾರೆ. ಮಾಡಕ್ಕೆ ಇಲ್ಲೇ ಮಸ್ತ್ ಕರೆಕ್ಟ್ ಐತೆ. ಬರಬೇಡ ಇದು ಈಗ ಇದು ಮುಂದಿನ ತಗೋಬೇಕು ಅದು ಮುಂದಿನ ತಗೋಬೇಕು ನೋಡಿ. ಇದು ಓಕೆ. ಇದು ಫುಲ್ ಇರ್ಲಿ ಭಯ. ಸ್ವಲ್ಪ ಏನೇ ಸಲ ಮಾಡ್ಬೇಕಿತ್ತು ಯಾವ್ದಂದ್ರೆ ಮೈ ತುಂಬಾ ಸೀರೆ ಉಡುತ್ತೆ ಅಂತಲ್ಲ ಅಲ್ಲೇ ಸ್ವಲ್ಪ ಹಿಂದ್ಗಡೆ ಅದು ಹಿಂದ್ಗಡೆ ಲಾಲಿ ಎದ್ದಕ್ಕಂತ ತುಟಿ ಮೇಲೆ ಅದ್ರ ಮುಂದೆ ನೋಡ್ಬಾ ಯಾಕಂದ್ರೆ ಇದು ಲಾಲಿ ಅಂತ ಕಾಣದೆ ಅದನ್ನ ಹಚ್ಚಿ ಹೇಳ್ತೀನಿ. ಅದನ್ನ ಹಚ್ಚನ ಹಂಗೆ ಆಕ್ಷನ್ ಮಾಡ್ಕೊಂತ ಬಾ. ಅದನ್ನ ಅರ್ಧ ಕಟ್ ಮಾಡ ಮಾತ್ರ ಬೇಕಾರ ನೀ ಕಟ್ ಮಾಡ್ಕೊಂಡ್ ಅದ್ರಾಗ ಹಾಕ್ಯಬಹುದು. ಬಡ ತೆಗಿರಿ ಈಗ ಇಲ್ಲೇ ನಿಂತು ಮಾಡ್ಬಿಡ್ತೀನಿ ನನ್ನ ನೋಡಿ ನಾಚಕತ್ತಿ ಬಾಳ ಬಾಲಿ ಜುಮ್ನೆ ತಗೊಳ್ಳ ಫೋಕಸ್ ಅಂದ್ರೆ ಜುಮ್ನೆ ಕ್ಲೋಸಪ್ ತಗೊಂಡ್ಬಿಡು ಈಗ ಹಿಂದಿನ ಬ್ಲರ್ ಆಗುತ್ತೆ. ಕ್ಲೋಸಪ್ ಅದು ಹಾಫ್ ಬರ್ಬೇಕು ನೋಡು ಅಲ್ಲಿಗೆ ತಗೊಂಡಿ ಓಕೆ ಡನ್ ಭಯ ರಬ್ಬರಿ ಮಸ್ತ್ ಐತಿ. ಒಟ್ಟ ತೆಗಿಬೇಡ್ರಿ ಅದನ್ನ ಫುಲ್ ಕ್ಲಿಯರ್ ಐತಿ. ಅಲ್ಟ್ರಾ ಎಚ್ ಡಿ ಬಂದಂಗ ಯಾರು ಕಟ್ ಮಾಡ್ಬೇಡ ಮ್ಯಾಲ್ ಕಟ್ ಆಗಿಲ್ಲ. ಇನ್ನೊಂದ್ಸಲ ಮಾಡಿ ಇನ್ನೊಂದ್ಸರಿ ತೊಗೊಂಡ್ಬಿಡ್ರಿ ಅದನ್ನ ಹಿಂದಕ್ಕೆ ನಾವು ಕೂಡ ಇಲ್ಲ ಇಂತಲ್ಲೇ ಸ್ವಲ್ಪ ಆಕ್ಷನ್ ಮಾಡ ಅಷ್ಟೇ. ನೀನು ಹಿಂಗ 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 ಇದು ಹೊಡಿತಲ್ಲ ಅವಾಗ ಕ್ಯಾಮ್ರಾ ಇದು ಆಗ್ಬಿಡ್ತು. ಓಕೆ 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 ಕೇಳ್ಕೊಡ್ಬೇಕು ನನಗೆ ಚಾಲು ಮಾಡು ಬರ್ತಾಳ ಹೊಡಿದಣಿ ಮ್ಯಾಲಿ ಲಾಲಿ ಅತ್ತ ಕಾಣ್ತೈತಿ ನಿನ್ನ ತೂಟಿ ಮ್ಯಾಲಿ ಲಾಲಿ ಅತ್ತ ಕಾಣ್ತೈತಿ ನಿನ್ನ ತೂಟಿ ಮ್ಯಾಲಿ ನನ್ನ ನೋಡಿ ನಿನ್ನ ಸಗತ್ತೆ ಬಾಳ ಬಾಲೆ ನಿನ್ನ ಬಂದನಿ ಕಾಣಕತ್ತಿ ಕನಸಿನಲ್ಲಿ ಎತ್ತ ಕಾಣತಿ ಪೋರಿ ಮಸ್ತ ಗೊಂಬೆ ಹಂಗ ಎತ್ತ ಕಾಣತಿ ಪೋರಿ ಮಸ್ತ ಗೊಂಬೆ ಹಂಗ ಮತ್ತೊಮ್ಮ ಸೇರಿ ಒಟ್ಟಿ ಭಾರತೀಯ ನಾರಿ ಹಂಗ ಮೈತುಂಬ ಸೇರಿ ಒಟ್ಟಿ ಭಾರತೀಯ ನಾರಿ ಹಂಗ ಮೈತುಂಬ ಸೇರಿ ಒಟ್ಟಿ ಭಾರತೀಯ ನಾರಿ ಹಂಗ ಹಂಗೆ ನಡ್ಕೊಂಡು ಹೋಗ್ಬಿಡು. ಓಕೆ ಓಕೆ ಮುಂದಿನ ಚರಣ ಹಚ್ರಿ. ಮುಂದಿನ ಚರಣ ಎಲ್ಲ ಕರೆಕ್ಟ್ ಆಗೈತಿ. ಕೊಡ ಮಾಡ್ಕೋಗಿ ಅಂತ
ಬೇಗ ನೀವು ನಡೀರಿ ಇಲ್ಲ ನೀನು ಒಟ್ಟನ ಅಲ್ಲ ನೀವಲ್ಲೇ ಇಲ್ಲಿಂದ ಹೋಗ್ತಾರೆ ಹಿಂಗ್ ಹೋಗ್ತಾ ಇರ್ಬೇಕಾದ್ರೆ ಪಟ್ಟನ್ ಕೈ ಹಿಡಿದು ಆಮೇಲೆ ಅದು ಕೊಡಪನ್ನ ತೆಗೀರಿ ಅಥವಾ ಹಾಡು ಎಲ್ಲಿಗೆ ನೋಡೋದು ಇನ್ನೊಂದರ ಹೊಳೆ ತಗೋಬೇಕದ ಕಂಟಿನ್ಯೂ ಮಾಡ್ಬೇಕಾದ್ರೆ ಗೊತ್ತಾಗಲಿಲ್ಲ ಅಲ್ಲಿ ಕಟ್ ಮಾಡ್ತಾರಂತ ಇಲ್ಲ ಇಲ್ಲ ಕಂಟಿನ್ಯೂ ಮಾಡಿ ಭಾರಿ ಬರ್ತೈತಿ ಇದು ತಪ್ಪರ ಅನ್ನಗಟ್ಟ ಫುಲ್ ತಕ್ಕನಮ್ಮ ನಿಂತಲ್ಲೇ ಹಾಫ್ ತೆಗೆದ್ಬಿಡ ಅಲ್ಲಿ ತೆಗೆದಿವಲ್ಲ ಆಮೇಲೆ ನಾನು ಹಿಂಗ್ ಮುಂದಕ್ಕೆ ಹೋಗಿ ನಿಮ್ಮ ನೋಡ್ಕೊಂಡು ಹಿಂದಕ್ಕೆ ಹೋಗ್ದಾಗ ಮಾಡ್ತೀನಿ ಚೆನ್ನಾಗಿದೆ ಅದು ಇದೇ ಮಾಡೋಕ್ಕಿಂದ ಇವ್ರು ಮುಂದೆ ಹೋಗ್ತಿರ್ತಾರೆ ನೀನ್ ಅವ್ರ ಮೂಗು ಮುರಿಯೋದಾಯ್ತಲ್ಲ ಮೂಗು ಮುರ್ಕೊಂಡು ಬೇಡ ಫುಲ್ ತೆಗೆದ್ಬಿಡ ಮುಂದುವರ್ಸ ಮುಂದೆ ಹಿಂದಕ್ಕೆ ಆಡ್ತಾಡ್ರಿ ಲಾಸ್ಟ್ ಇಲ್ಲಿಂದ ಜನ ಗಡ್ಬಡ್ ಆಗುತ್ತದೆ ಇಲ್ಲೇ ಆಗದು ಮೂಗ ಮುರಿತದ ಅಲ್ಲಿಂದ ನನ್ಗೆ ಅನಿಸ್ತದ ಅದು ಬಂದ್ ಮಾಡ್ಬಾರ್ದು ಈ ಮೂಮೆಂಟ್ ಇಲ್ಲೇ ತಗೊಳ್ಳೋಣ ಇಲ್ಲೇ ತಗೊಂಡಿದ್ವಲ್ವಾ ಕರೆಕ್ಟ್ ಅಣ್ಣ ನಿಂತ ನೋಡ ಬರೀ ಹಾಡ ಹಾಕುವಂತ ಅಣ್ಣ ಈಗ ಅಲ್ಲಿ ಮಾಡಿರಲ್ಲ ಅದೇ ರಿಯಾಕ್ಷನ್ ಇಲ್ಲಿ ಮಾಡು ಫಸ್ಟ್ ಇಂದ ಯಾವುದು ಈಗ ಇಲ್ಲಿ ರಿಯಾಕ್ಷನ್ ಮಾಡು ಕೈಯ ಕೊಟ್ಟು ಮೂಗು ಸ್ಟಾರ್ಟ್ ಈಗ ಅದೇ ಬರ್ಲ ನಾ ಸ್ಟಾರ್ಟ್ ಮಾಡಿರ್ತೀನಿ ಯಾಕಂದ್ರೆ ಮುಂದೆ ಹೋಗ್ಬಿಡ್ತೀನಿ ಅರ್ಜೆಂಟ್ ಇರೋದ್ರಿಂದ ಸೀರೆ ಕೂಡ ಕಂಫರ್ಟಬಲ್ ಅನ್ನಿಸ್ತಾ ಇಲ್ಲ. ಸೊ ಬೇಗ ಬೇಗ ಹುಟ್ಟಿದ್ದೀನಲ್ವ ಅದಕ್ಕೋಸ್ಕರ. ಹತ್ರ ಹತ್ರ ಇರ್ಬೇಕಾ? ಇರಂಗ ಅದ್ರಕ್ಕಿನ ಇದು ಬರೋಬ್ರಿ ಬಂತು. ಹೌದಾ? ಹಂಗೆ ಈಗ ಒಂದ್ ರೌಂಡ್ ಸುತ್ತಾಕಿ ಹಾಡು ಹೇಳೋ ತರ ಒಂದ್ ಮಾಡ್ಬಿಡೋಣ. ಈಗ ಹಿಂಗೆ ಆಗುತ್ತಲ್ಲ.
ಏನೋ ಗೊತ್ತಿಲ್ಲ. ಅವ್ರಿಗೆ ಏನು ಬರೋದಿಲ್ಲ ಮತ್ತೆ ಹತ್ತಂಗಿಲ್ಲ ಅದ್ರಾಗ ಹತ್ತಂಗಿಲ್ಲ ಅದು. ಹತ್ತಂಗಿಲ್ಲ ಅದು ಬೈ ಭಾರಿ ಬರೋಗಳು ಪುಟ್ಟೆ ನೋಡಕ್ ಬರ್ತೀರಿ ಮಾಡು ಎಷ್ಟು ಬರೋದು ನೋಡಿ. ಕುಂದ್ರು ನಾವು ಕುಂದ್ರು ಕ್ಯಾಮ್ರಾ ಕುಂತಿಡಿ ಕರೆಕ್ಟ್ ಕ್ಲೋಸ್ ಅಪ್ ತಗೋರ ನಮ್ದ. ಹಾಡಾತೊಮ್ಮೆ ಅಷ್ಟೇ ಇರೋ ನಾಚ್ಬೇಡ. ಇನ್ನೊಮ್ಮೆ ಕಣ್ಣು ಮುಚ್ತಾರೆ ಇವ್ರು. ಯಾರು? ನೀನ್ ಅಕ್ಕ. ನಾನಾ? ಸಾರಿ. ಸರಿ. ಹಾ ಬ್ರಿಟಿಷ್ ನೋಡ್ತಾರ ಭಯ ಬೇಕಿರ್ತಾನೆ. ಹಾ ರೆಡಿ. ಭಯ ಸಾಹಿತ್ಯ ಕೇಳ್ಬೇಕು ಸ್ವಲ್ಪ ಆಚ ಸಾಹಿತ್ಯ ಹಾಕ್ರಿ ನೋಡೋಣ. ಟಿಕೆಟ್ ಇನ್ನೊಂದ್ ಚರ್ನಕ್ ಮಾಡ್ಬಿಡು. ಫೀಲಿಂಗ್ ಅನ್ಕೊಳ್ಳಿ. ನೀವೇ ಲಿರಿಕ್ಸ್ ಇನ್ನೂ ಚೆನ್ನಾಗಿ ಕೇಳ್ತಾರೆ. ಪ್ಲೇ ಮಾಡಿರೋದು ಹಿಂಗೆಲ್ಲ ಮಾಡ್ಬೇಕು ಒಳಗೆ ಆಗಿಲ್ಲ ನೀಟಾಗೆ. ಎಲ್ಲ ನೀರಿಗಿರೆಲ್ಲ ಬ್ಲರ್ ಬಂದೈತಿ. ನೀವಿಬ್ರು ಸಖತ್ ಬಂದಿರಿ. ಇನ್ನೊಮ್ಮೆ ಮಾಡ್ರಿ. ಇನ್ನೊಮ್ಮೆ ಮಾಡ್ರಿ ಮೇಡಮ್. 7 ಜನ್ಮ ಅಂದ್ರೆ ನಿಮ್ ತಗೊಳ್ಳಿ ಅಷ್ಟೇ. ನಿನ್ನ ಬಿಡುದಿಲ್ಲ ಯಾವತ್ತು. ಗಾಡಿ ಮಾತಿಗೆ ಕಿವಿ ಕೊಟ್ಟ ರೆಡಿ. ಇಬ್ರು ಹಿಂಗೆ ಕೈಯಲ್ಲಿ ಕೈ ಇಟ್ಕೊಂಡು ಬರೋದು ಯಾವ್ದಾದ್ರು lyrics ತಗೊಳ್ಳೋಣ. ಇರ್ಲ ಅಭಯ್ ಅವ್ ಕೈ ಹಿಡಿಯಾಕತಿದ್ದ ಅದು ಇದಾದ ಅದೇನು ಸ್ವಲ್ಪ ಇದಂಗ ಅಲ್ಲಿ ಹೇಳ್ಬೇಕಲ್ಲ ಹಾಡು. ಒಟ್ಟ ಹಚ್ಬೇಡ್ವ. ಈಗ ಸೂರ್ಯ ಮುಳುಗ ಇವ್ರಿಗೆ ತೋರ್ಸ್ಬೇಕ ನಾನು. ಸೂರ್ಯ ಮುಳುಗಾಗ ತೊಂದರೆ ಸಾಲಾಗ ಹಿಂಗ ಅದ್ರೊಳಗೆ ಕ್ಯಾಚ್ ಆಗುತ್ತೆ ಬರಬಾರ್ದು. ವಿದ್ಯುತ್ ತೆಕ್ಕೆಗೆ ಏನೇನು ಮಾಡಲಿಲ್ಲ. ಈಗ ಹಾಕ್ ತಗೋತೆ ಅದು ಸೂರ್ಯನು ಬರ್ಬೇಕ. ಇದು ಮಾಡ್ತೀನ್ರಿ ಸೂರ್ಯ ಮುಳುಗ. ನೀವ್ ಕೈ ಮಾಡ್ಬೇಡ್ರಿ. ನಾ ಮಾಡ್ತೀನಿ. ಸೂರ್ಯ ಮುಳುಗಾಗ ತೊಗರಿ ಒಂದ್ ಹಿಂಗ್ ಮಾಡಮ್ಮ, ಒಂದ್ ರೀಲ್ಸ್ ಬಿಡು. ಓಕೆ ಓಕೆ ರೀಲ್ಸ್ ಮಾಡಮ್ಮ. ರೀಲ್ಸ್ ಮಾಡಂಗ ಹತ್ರ ಬಾ. ಅದಂಗಿಲ್ಲ ವಿಡಿಯೋ ಬರ್ನ ಆಗ್ತೈತೆ, ಬ್ಲರ್ ಆಗತ್ತೆ.
ಫೈನಲಿ ಶೂಟ್ ಮುಗಿಯೋಕ್ಕೆ ಬಂತು. ಇದು ಮೇ ಬಿ ಲಾಸ್ಟ್ ಇರಬೇಕು ಅಂದ್ಕೊಳ್ತೀನಿ. ಆ್ಯಕ್ಚುಲಿ ಬ್ಯಾಟ್ರಿ ಕೂಡ ಡೌನ್ ಆಗ್ತಾಯಿತ್ತು. ಸೊ ಹಂಗಾಗಿ ಬೇಗ ಬೇಗ ಮುಗಿಸ್ಕೊಂಡ್ವಿ. ಯಾಕಂದರೆ ಮತ್ತೆ ಟೈಮ್ ಆಗಿಬಿಟ್ರೆ ಮತ್ತೆ ಅರ್ಧಂಬರ್ಧ ಉಳ್ಕೊಂಡ್ರೆ ಪಾಪ ಅವ್ರಿಗೂ ಲಾಸ್ ಆಗುತ್ತೆ ಅಂತ ನಾವು ಬೇಗ ಬೇಗ ಶೂಟ್ನ ಮುಗಿಸ್ಕೊಂಡ್ಬಿಟ್ವಿ. ನಡ್ಕೊಂತ ತಗೋತ್ಯಾ ಓಲೆ ಅಲ್ಲ ಹಿಂಗೋಲಿ ಹಿಂಗೋಗ್ಲಾ ಹಿಂಗೋಗ್ಲಾ ಕ್ಲಿಯರಿಟಿ ಹಿಂಗೆ ಹೋಗಿ ಹಿಂಗ್ ಕಳ್ಸೋದಿತ್ತ ಹಿಂಗೆ ಬರೋಬ್ಬರ ಐತಿ. ಅಲ್ಲಿ ಗಾಡಿ ಅದ ಏನಾಗಲ್ಲ. ತಡ್ರಿ ಅದು ಬಿಂದಿಗೆ ಜೂನ್ತು ಬಿಂದಿಗೆ ತುಂಬ್ರಿ ತೊಂಬೈ ಜೂಮ್ ಭಯ ಏನೈತ್ರಿ ಜೂನ್ ಹೊಡೆದಿರಿ ಬಯಾನಿಗೆ ಬರ್ನ ಐತ ಅಲ್ಲಿ. ಹಾ ಇದು ತಿರ್ಗಿಸ್ಬೇಕನ ಹಾ ಓಕೆ ಹಾ ಹೋರಿ ತಡ್ರಿ ಜೂಮ್ ಈಗ ತಡ್ರಿ ಜೂಮ್ ಆಫ್ ಮಾಡಿ ಹಲೋ ಹಾ ಆ್ಯಕ್ಚುಲಿ ಅವರು ಒನ್ ಡೇಗೆ ಒಂದು 2-3 ಆಲ್ಬಮ್ ಸಾಂಗ್ ಶೂಟ್ನ ಮಾಡ್ಕೊಳ್ತಾ ಇದ್ರು. ಬಟ್ ನಾನು ಬಂದಿದ್ದು ತುಂಬ ಲೇಟು. ಮತ್ತು ಅವತ್ತು ಕೂಡ ಫಸ್ಟ್ ಟೈಮ್ ಮೀಟ್ ಆಗಿದ್ದಲ್ವ, ಸೊ ಕಂಫರ್ಟಬಲ್ ಝೋನ್ ಇರಲಿಲ್ಲ ನನಗೂ ಅವ್ರಿಗೂ. ಸೊ ಯಾವ್ಯಾವ ಥರ ಮಾಡ್ತಾರೆ ನನಗೇನು ಐಡಿಯಾಸ್ ಇರಲಿಲ್ಲ. ಹಂಗಾಗಿ ಅವತ್ತೊಂದು ದಿನ ಮಾತ್ರ ನಾವು ಇದು ಫಸ್ಟ್ ಟೈಮ್ ಮಾತ್ರ ನಾವು ಹೋಗಿದ್ದ ದಿನ ಮಾತ್ರ ನಾವು ಒಂದೇ ಒಂದು ಸಾಂಗ್ನ ಶೂಟ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಪಾಪ ಅವ್ರಿಗೂ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಯಾವಾಗಲೂ ಅಷ್ಟೇ ನಾವು ಒನ್ ಡೇಗೆ ಅವರು ಒಂದು 2-3 ಸಾಂಗ್ಸ್ ಶೂಟ್ ತಗೊಳ್ತಾರೆ. ಹೋದರೆ ಒಂದು 2-3 ಡೇಸ್ ಲೀವ್ ಮಾಡ್ಕೊಂಡು ಹೋಗಿರ್ತೀನಿ ನಾನು. ಯಾವಾಗಲೂ ಹೋದರೆ ಒಂದು 5-6 ಸಾಂಗು ಆ ಥರ ಶೂಟ್ ಮುಗಿಸ್ಕೊಂಡೇ ಬರೋದು. ಆ್ಯಕ್ಚುಲಿ ನಿಮಗೂ ಗೊತ್ತಿದೆ ಫ್ರೆಂಡ್ಸ್, ನಾನು ಆಲ್ರೆಡಿ ಶೋಲಿ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತೀನಿ. ಹಂಗಾಗಿ ತುಂಬ ಟೈಮ್ ಕಮ್ಮಿ ಇದ್ದಾಗ ಅಥವಾ ನನಗೆ ಶೋ ಅಲ್ಲಿ ಇಲ್ಲದೇ ಇದ್ದಾಗ ಲಿವ್ ಇದ್ದಾಗ ಮಾತ್ರ ಹೋಗಿರ್ತೀನಿ ಅಷ್ಟೇ. ಸೊ ಅದೇ ಟೈಮಲ್ಲಿ ಈ ಶೂಟ್ನ ನಾನು ಮಾಡಿದ್ದು. ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಯಾಕಂದರೆ ಇದು ನನ್ನದು ಫಸ್ಟ್ ಆಲ್ಬಮ್ ಸಾಂಗು ಇದೆ. ಹಂಗಾಗಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ನೀವು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ರೆ ನಾನು ಇನ್ನೂ ಜಾಸ್ತಿ ಆಲ್ಬಮ್ ಸಾಂಗ್ಗಳು ಅಥವಾ ಯೂಟ್ಯೂಬ್ಗೆ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಸೊ ನಿಮ್ಮ ಸಪೋರ್ಟು ನಮಗೆ ಬೇಕೇ ಬೇಕು. ನೀವು ಸಪೋರ್ಟ್ ಮಾಡ್ತಾಯಿದ್ರೆ ಮಾತ್ರ ನಾನು ಈ ಥರ ಕೆಲವೊಂದು ವೀಡಿಯೋಗಳನ್ನ ಪೋಸ್ಟ್ ಮಾಡ್ಬೋದು. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟನ್ನು ನಾನು ವೀಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಇರ್ತೀನಿ. ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ಕೆಲವೊಂದು ಸಲ ನಾನು ಪೋಸ್ಟ್ ಮಾಡೋಕ್ಕಾಗಲ್ಲ. ಸೊ ದಯವಿಟ್ಟು ಬೇಜಾರಾಗಬೇಡಿ. ಇದೇನಪ್ಪ ವೀಡಿಯೋಗಳಿಗೆ ಸರಿಯಾಗಿ ಹಾಕಲ್ಲ ಅಂತ. ಆ್ಯಕ್ಚುಲಿ ಒಂದು 1.5 ಮಂತಿಂದ ನಂಗೆ ಸ್ವಲ್ಪ ಹುಷಾರಿರಲಿಲ್ಲ. ಹಂಗಾಗಿ ನಾನು ಪೂರ್ತಿ ವೀಡಿಯೋಗಳನ್ನ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಸೊ ಇನ್ನು ಮುಂದೆ ಆಗ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇದೇ ರೀತಿ ನೀವು ಸಪೋರ್ಟ್ ಮಾಡ್ತಾಯಿದ್ರೆ ನಾನು ಖಂಡಿತವಾಗ್ಲೂ ಆಗ್ತೀನಿ ಫ್ರೆಂಡ್ಸ್. ತುಂಬ ಸಪೋರ್ಟ್ ಮಾಡ್ತಾಯಿದ್ರೆ ಆಲ್ಮೋಸ್ಟ್ ಆಲ್ ನಾನು ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾನೆ ಇದ್ದೀನಿ. ಎಲ್ಲ ವೀಡಿಯೋಸ್ಗಳಿಗೂ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದೀರ. ಪ್ರೀತಿಯ ಮಂದಿರ ಕಟ್ಟೇನ ಬಾಣನ್ನ ಮುದ್ದು ಬಂಗಾರ ಎನ್ನುವಂಥ ಸಾಂಗಿಗೆ ಮೇಡಮ್ ಅವರು ಬರ್ತಾರ. ಫುಲ್ ಸಾಂಗ್ ಮೈಕ್ ಕೊಡು, ನಾನು ಫುಲ್ ಕ್ಲಿಯರ್ ಆಗಿ ಎಂಡ್ ಮಾಡ್ತೀನಿ. ಸಾಂಗ್ ಪ್ಲೇ ಮಾಡಿದ್ರಾಗ ಇರಿ, ನಾನು ಇದು ಎಂಡ್ ಮಾಡ್ತೀನಿ. ಎಲ್ಲರಿಗೂ ಪರಿಚಯ ಮಾಡಿಸಿ. ಫ್ರೆಂಡ್ಸ್ ನೋಡಿದ್ರಲ್ಲ, ಇಷ್ಟೊತ್ತಾಗ ಆಕ್ಚುಲಿ ನಾವು ಒಂದು 2-3 ಅವರ್ಸ್ ಇಂದ ಶೂಟ್ ಮಾಡಿದ್ವಿ. ಸೊ ಆಲ್ಮೋಸ್ಟ್ ಅಲ್ಲಿ ಸಕ್ಸಸ್ ಆಯ್ತು ಅಂತ ಹೇಳ್ಬೋದು. ಸೊ ಫೈನಲಿ ನಮ್ಗದು ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಾವು ಏನ್ ಅನ್ಕೊಂಡ್ ಬಂದಿದ್ವಿ ಅದಕ್ಕಿಂತನೂ ನಾವು ಇನ್ನೂ ಚೆನ್ನಾಗಿ ಶೂಟ್ ಮಾಡಿದೀವಿ. ಸೊ ಪಾಪ ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಳ್ಳೋದ್ರಲ್ಲಿ ಬಿಸಿ ಆಗಿದ್ದಾರೆ. ಸೊ ಈ ಸಾಂಗ್ ನ ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ನೀವು ಮಾಡ್ಬೇಕಾಗಿದ್ದಿಷ್ಟೇ, ಲೈಕ್, ಶೇರ್, ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬಾರ್ದು. ಸೊ ತುಂಬಾ ಕಷ್ಟಪಟ್ಟು ನಾವು ಈ ಸಾಂಗ್ ನ ಶೂಟ್ ಮಾಡಿದೀವಿ. ಸೊ ಒನ್ ಡೇ ನಮ್ದು ಪೂರ್ತಿ ಟೈಮ್ ಕೂಡ ಸ್ಪೆಂಡ್ ಮಾಡಿದೀವಿ ಅಂತ ಹೇಳ್ಬೋದು. ಸೊ ಇವ್ರದ್ದು ಕೂಡ ಆಲ್ರೆಡಿ ಇನ್ನೊಂದು ಸಾಂಗ್ ಇದೆ. ಸೊ ಅವ್ರು ಇನ್ನೊಂದು ಸ್ವಲ್ಪ ದಿವಸ ಫ್ರೀ ಆದ್ಮೇಲೆ ಆ ಸಾಂಗ್ ಶೂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ ಬಗ್ಗೆ ಏನಾದ್ರು ಹೇಳಿ. ನಮ್ಮ ಬಗ್ಗೆ ಏನಿಲ್ಲ,
ಮೇಡಮ್ ಅವರು ಸಕಲ ಕಲಾ ವಲ್ಲಭರು ಅಂದ್ರೆ ಏನ್ ತಪ್ಪಾಗ್ಲಿಕ್ಕಿಲ್ಲ, ಒಳ್ಳೆ ಡ್ಯಾನ್ಸರ್, ಒಳ್ಳೆ ಕಲಾವಿದರು. ಅವ್ರ ಬಗ್ಗೆ ಇವತ್ತು ನಮ್ಮ ಒಂದು ಈ ಸಾಂಗಿಗೆ ಬನ್ನಿ ಇಲ್ಲಿ. ನಮ್ಮ ಗೈಬು ಅಣ್ಣನ ಒಂದು ಸಾಂಗಿಗೆ ಶೂಟಿಂಗ್ ಬಂದಾರಂದ್ರೆ ಬಹಳ ಖುಷಿ ಆಗ್ತೈತಿ. ಇಂಥ ಕಲಾವಿದರು ನಮಗ್ ಬೇಕು. ಇವ್ರಲಿತ್ತ ನಾವು ಬೆಳಿತೀವಿ, ನಮ್ಮಿಂದ ಅವ್ರು ಬೆಳೆದಲ್ಲ, ಅವ್ರಲಿತ್ತ ನಾವು ಬೆಳಿತೀವಿ. ನಾವು ಹೊಸಬರಾಗಿರೋದ್ರಿಂದ ಎಲ್ಲಾ ರೀತಿಯಿಂದ ಅನುಕೂಲ ಮಾಡ್ಕೊಟ್ಟಾರ. ನೆಕ್ಸ್ಟ್ ನಮ್ಮ ಒಂದು ಸಾಂಗಿಗೆ ನಿನಗಾಗಿ ಎದೆಯಾಗ ಪ್ರೀತಿಯ ಬಂಗಾರ ಅನ್ನುವಂತ ಸಾಂಗಿಗೆ ಕೂಡ ಇವರೇ ಬರ್ತಾರ. ಥ್ಯಾಂಕ್ ಯು. ಸೊ ಆಲ್ಮೋಸ್ಟ್ ಅಲ್ಲಿ ಇವ್ರದೇ ಎಲ್ಲ ಡೆಡಿಕೇಶನ್. ಸೊ ಇವ್ರು ಯೂಟ್ಯೂಬ್ ಚಾನಲ್ ಅಲ್ಲಿ ರಿಲೀಸ್ ಮಾಡ್ತಾರೆ. ಆದಷ್ಟು ಬೇಗ ನಾನು ನಿಮ್ಗೆ ಲಿಂಕ್ ಕೂಡ ಹೇಳ್ತೀನಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಏನ್ ಮಾಡ್ಬೇಡ್ರಿ, ಕರ್ನಾಟಕದ ಜಾನಪದ ಕೋಗಿಲೆ ಎಂದೇ ಹೆಸರಾಗಿರುವಂತಹ ಗೈಬು ಅಣ್ಣರು ಸುಮಾರು 4,000 ಹಾಡುಗಳ ಸರ್ದಾರ ಅವರು ಜಾನಪದ ಸಾಹಿತ್ಯದಲ್ಲಿ ಅತಿ ಹೆಚ್ಚು ಹಾಡುಗಳನ್ನ ಹಾಡುವಂತಹ ಜಾನಪದ ಕಲಾವಿದ, ಕಲಾಪ್ರೇಮಿ ಅಂತಹ ಒಂದು ಗಾಯಕರ ಒಂದು ಸಾಂಗ್ ಇವತ್ತೊಂದು ದಿವಸ